ಹಾಯ್ ಹಲೋ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಇವತ್ತು ನಾನು ನಿಮ್ಮ ವಿ ಆರ್ ಮ್ಯಾಮ್, ನಾನು ನಿಮ್ಮ ವಿಂಧ್ಯಾ ರಾವ್ ನಿಮಗೋಸ್ಕರ ಒಂದು ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ಸೊ ನಮ್ಮ ಬೇರೆ ಬೇರೆ ವಿಡಿಯೋಸ್ನ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಮಕ್ಕಳು ಸಿಲೆಬಸ್ ಹೇಳಿ ಯಾವ ಟೆಸ್ಟಿಗೆ ಯಾವ ಪೋರ್ಷನ್ಸ್ ಅನ್ನು ಕವರ್ ಮಾಡಬೇಕು ಅಂತ ಹೇಳಿ ಅಂತ ತುಂಬ ಜನ ಕ್ವೆಶನ್ ಅನ್ನು ಕೇಳ್ತಾ ಇದ್ರು. ಸೊ ದಟ್ ಈಸ್ ವೈ ಐ ಹ್ಯಾವ್ ಕಮ್ ಅಪ್ ವಿತ್ ಬಯಾಲಜಿ ಸಿಲೆಬಸ್ of first PUC of 11th standard of academic year 2024-2025. ಸೊ ನಾನಿಲ್ಲಿ ಎಲ್ಲ ಬಯಾಲಜಿ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡಲಿಕ್ಕಿದ್ದೇನೆ ಆಫ್ ಫಸ್ಟ್ PUC. ಸೊ ನಿಮ್ಮ ಕಾಲೇಜಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಬಹುದು ಅವರು ಕಾಲೇಜ್ನವರು. ಸೊ ಒಂದು ಚಾಪ್ಟರ್ಸ್ ಹಿಂದೆ ಮುಂದೆ ಹೋಗಬಹುದು, ಬಟ್ ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇಟ್ಸ್ ನಿಯರ್ ಟು ಅಥೆಂಟಿಕ್. ಓಕೆ, ಸೊ first PUC syllabus to be covered for the first test. ಸೊ ನಿಮ್ಮಲ್ಲಿ ಕೆಲವರಿಗೆ ಫಸ್ಟ್ ಟೆಸ್ಟ್ ಆಗಿರಬಹುದು, ಆಗದೇ ಇರಬಹುದು. ಸೊ ಫಸ್ಟ್ ಟೆಸ್ಟಿಗೆ ಕ್ಲಾಸ್ 11th ಬಯಾಲಜಿಯಲ್ಲಿ ಈ ಚಾಪ್ಟರ್ಸನ್ನು ಕವರ್ ಮಾಡಿರಬೇಕು. ಸೊ ಅರೌಂಡ್ 6 to 7 ಚಾಪ್ಟರ್ಸನ್ನು ಕವರ್ ಮಾಡಿರಬೇಕು. ಸೊ ಯೂನಿಟ್ 1 ಅಂಡರ್ ಬರುವಂತಹ ದ ಲಿವಿಂಗ್ ವರ್ಲ್ಡ್ ಆ್ಯಂಡ್ ದೆನ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ ಕವರ್ ಆಗಿರಬೇಕು. ಆ್ಯಂಡ್ ದೆನ್ ಯೂನಿಟ್ 2 ಅಂಡರ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್. ಸೊ ಇದು ಕವರ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಫಾರ್ ದ ಫಸ್ಟ್ ಟೆಸ್ಟ್. ನೆಕ್ಸ್ಟ್ ಸೆಕೆಂಡ್ ಟೆಸ್ಟನ್ನು ನಾವು ನೋಡೋದಾದರೆ ಮಿಡ್ ಟರ್ಮ್. ಸೊ ಆಫ್ಟರ್ ಫಸ್ಟ್ ಟೆಸ್ಟ್ ಮಿಡ್ ಟರ್ಮ್ ಬರುವಂಥದ್ದು. ಸೊ ಮಿಡ್ ಟರ್ಮ್ ವಿಲ್ ಬಿ ಇನ್ಕ್ಲೂಡಿಂಗ್ ದ ಫಸ್ಟ್ ಟೆಸ್ಟ್ನ ಸಿಲೆಬಸ್, ಅದರ ಜೊತೆಗೆ ಸೆಲ್ ದ ಯೂನಿಟ್ ಆಫ್ ಲೈಫ್ ಆಫ್ ಯೂನಿಟ್ 3, ಬಯೋಮಾಲಿಕ್ಯೂಲ್ಸ್, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಆ್ಯಂಡ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಸೊ ಈ ಚಾಪ್ಟರ್ಸನ್ನು ಮಿಡ್ ಟರ್ಮಿಗೆ ಕವರ್ ಮಾಡಬೇಕಾಗುತ್ತೆ. ಓಕೆ, ಸೊ ಮಿಡ್ ಟರ್ಮಿನ ಬಯಾಲಜಿ ಸಿಲೆಬಸ್ ಯಾವುದು ಅಂತ ಕೇಳಿದ್ರೆ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಆ್ಯಂಡ್ ಯೂನಿಟ್ 4 ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಸೊ ಇಲ್ಲಿವರೆಗೆ ಝಾಲಜಿನ ಕನ್ಸಿಡರ್ ಮಾಡಿದ್ರೆ ಆನಿಮಲ್ ಕಿಂಗ್ಡಮ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆನಿಮಲ್ಸ್ ಮತ್ತು ಬಯೋಮಾಲಿಕ್ಯೂಲ್ಸ್. ಸೊ ಈ 3 ಚಾಪ್ಟರ್ಸನ್ನು ಕವರ್ ಮಾಡಬೇಕು. ಬಾಟ್ನಿಯನ್ನು ಕನ್ಸಿಡರ್ ಮಾಡಿದ್ರೆ ದ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಸೆಲ್ ದ ಯೂನಿಟ್ ಆಫ್ ಲೈಫ್ ಮತ್ತು ಸೆಲ್ ಸೈಕಲ್, ಸೆಲ್ ಡಿವಿಷನ್, ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಸೊ ಇಲ್ಲಿವರೆಗೆ ಮಿಡ್ ಟರ್ಮಿಗೆ ಕವರ್ ಮಾಡಬೇಕಾಗುತ್ತೆ. ಓಕೆ, ಇನ್ಕ್ಲೂಡಿಂಗ್ ಫಸ್ಟ್ ಟೆಸ್ಟಿನ ಪೋರ್ಷನ್ ಜೊತೆಗೆ ಈ ಕೆಲವು ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಮಿಡ್ ಟರ್ಮ್ನ ಪೋರ್ಷನ್. ಸೊ ಇಲ್ಲಿವರೆಗೆ ನಾವು ಮಿಡ್ ಟರ್ಮ್ ಪೋರ್ಷನನ್ನು ನೋಡಿದ್ವಿ. ಸೊ ಮಿಡ್ ಟರ್ಮ್ನ ನಂತರ ಬರುವಂಥದ್ದು ಟೆಸ್ಟ್ 2. ಓಕೆ, ಸೊ ಎಷ್ಟು ಎಕ್ಸಾಮ್ಸ್ ಇರುತ್ತೆ? ಟೆಸ್ಟ್ 1, ಮಿಡ್ ಟರ್ಮ್ ಮತ್ತು ಸೆಕೆಂಡ್ ಟೆಸ್ಟ್ ಇರುತ್ತೆ. ಇದು ಸೆಕೆಂಡ್ ಟೆಸ್ಟ್. ಸೊ ಸೆಕೆಂಡ್ ಟೆಸ್ಟಲ್ಲಿ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಆಫ್ ದ ಯೂನಿಟ್ 4 ಅನ್ನು ನಾವು ಕಲಿಬೇಕಾಗುತ್ತೆ. ಟೆಸ್ಟ್ ಸೆಕೆಂಡಿಗೆ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಹ್ಯೂಮನ್ ಫಿಸಿಯಾಲಜಿಯ ಚಾಪ್ಟರ್ಸ್, ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಆ್ಯಂಡ್ ದೇಯರ್ ಎಲಿಮಿನೇಷನ್. ಸೊ ಇದಿಷ್ಟು ಚಾಪ್ಟರ್ಸನ್ನು ಕಲಿಬೇಕು. ಸೊ ನೀವು ಇಲ್ಲಿ ನೋಡಿರೋ ಹಾಗೆ ಡೈಜೆಷನ್ ಅಬ್ಸಾರ್ಪ್ಷನ್ ಚಾಪ್ಟರ್ ಇಲ್ಲ, ಮಿನರಲ್ ನ್ಯೂಟ್ರಿಷನ್ ಇಲ್ಲ, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಇದು 3 ಚಾಪ್ಟರ್ಸನ್ನು ಡಿಲೀಟ್ ಮಾಡಿದ್ದಾರೆ. ಇದು ಕಲಿಬೇಕಾಗಿಲ್ಲ ನಿಮ್ಮ 11th ಸ್ಟ್ಯಾಂಡರ್ಡ್ ಎಕ್ಸಾಮಿಗೆ. ಓಕೆ, ಹಾಗೆ ನೀಟ್ ಎಕ್ಸಾಮಿಗೂ ಕಲಿಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಆನ್ಯುವಲ್ ಎಕ್ಸಾಮಿನೇಷನ್ನ ಪೋರ್ಷನ್ ಏನಾಗಿರುತ್ತೆ? ಡೆಫಿನೆಟ್ಲಿ ಎಂಟೈರ್ ಕ್ಲಾಸ್ 11th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್. ಸೊ ಮಿಡ್ ಟರ್ಮ್ವರೆಗೆ ನೀವು ಏನು ಕಲ್ತಿದ್ದೀರಾ, ಅದರ ಜೊತೆಗೆ ಸೆಕೆಂಡ್ ಟೆಸ್ಟಲ್ಲಿ ಏನು ನೀವು ಕಲ್ತಿದ್ದೀರಾ, ಸೊ ಆ ಚಾಪ್ಟರ್ಸ್ ಜೊತೆಗೆ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್, ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಗ್ರೇಷನ್. ಸೊ ಇದಿಷ್ಟು ಚಾಪ್ಟರ್ಸನ್ನು ನೀವು ಕಲಿಬೇಕಾಗುತ್ತೆ. ಸೊ ಇದು ಆ್ಯಕ್ಚುಲಿ ಮೈಸೂರು ಡಿಸ್ಟ್ರಿಕ್ಟ್ ರಿಲೀಸ್ ಮಾಡಿರುವಂತಹ ಒಂದು PDF ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಇನ್ಫಾರ್ಮೇಷನ್. ಸೊ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಕೆಲವರು ಟೆಸ್ಟ್ 1ನಲ್ಲಿ ಕೆಲವೇ ಚಾಪ್ಟರ್ಸನ್ನು ಕವರ್ ಮಾಡ್ತಾರೆ, ಮತ್ತು ಮಿಡ್ ಟರ್ಮಿಗೆ ಜಾಸ್ತಿ ಸಿಲೆಬಸ್ಸನ್ನು ಕಲಿಲಿಕ್ಕೆ ಹೇಳ್ತಾರೆ ಸಪ್ರೇಟ್ ಆಗಿ. ಸೊ ಇಟ್ ವಿಲ್ ಬಿ ಡಿಪೆಂಡಿಂಗ್ ಆನ್ ಡಿಫರೆಂಟ್ ಡಿಸ್ಟ್ರಿಕ್ಟ್. ಆದರೆ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಸಿಮಿಲರ್ ಇರುತ್ತೆ. ಏನು ನಾವೀಗ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ ಸಿಮಿಲರ್ ಟು ವಾಟ್ ಐವ್ ಎಕ್ಸ್ಪ್ಲೈನ್. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. Thank you for watching. Let's meet in the next class, next video. Until then, bye-bye.